ತಿಂಗಳ್ದಾಗ ಒಮ್ಮೆರೆ ಕೋತ್ರಿ ಕಿಚನ್ ಕ್ಲೀನ್ ಮಾಡ್ಲಿಕ್ಕೆ ನನಗೂ ಸಮಾಧಾನ ಆಗಂಗಿಲ್ಲ. ಯಾಕಂದ್ರೆ ರೀ ಆಲ್ಮೋಸ್ಟ್ ಡೀಪ್ ಕ್ಲೀನಿಂಗ್ ಅಂತೂ ತಿಂಗಳ್ದಾಗ ಆಗಬೇಕು ರೀ. ನಾನು ಇಲ್ಲ ನನಗಂತೂ ಅದು ರೂಢಾನ ಆಗಿಬಿಟ್ಟೈತೆ ರೀ. ಕಿರಾಣಿ ಅಂಗಡಿ ಸಂತೆ ತಂದಂತಾರನೇ ಹೇಳ್ರಿ, ಅದೆಲ್ಲ ತಿಕ್ಕಿ ತುಂಬಿತ್ತಂದ್ರೆ ಡಬ್ಬಿಗಳು ಅದು ಒಂದು ಜರ ಹಿಂಗೆ ಸಮಾಧಾನ ಅನ್ಸತ್ತೆ. ಯಾಕಂದ್ರೆ ಸ್ವಚ್ಛ ಅನ್ಸತ್ತೆ ರೀ. ಆಮೇಲೆ ಮನಸ್ಸು ನಿಲ್ರಿ ಒಂದು ರೀತಿ ಪಾಸಿಟಿವ್ ಎನರ್ಜಿ ಬಂದಂಗೆ ಆಕೈತೆ ನೋಡ್ರಿ. ಯಾಕಂದ್ರೆ ಅದ ಇತ್ತು ಹೋಗಂದ್ರೆ ಒಂಥರ ಮನಸ್ಸು ಇದನ್ನ ಆಕತ್ರಿ. ಹಂಗಾಗಿಲ್ಲ ನನಗಂತೂ ಹಂಗೆ ಆಕತ್ರಿ. ಯಾಕಂದ್ರೆ ತಿಂಗಳ್ದಾಗ ಒಮ್ಮೆ ಅಂತೂ ನಾವು ಸಂತೆ ಮಾಡತ್ತೀವಿ ರೀ, ಕಿರಾಣಿ ಸಂತೆ. ಹಾಗಾಗಿ ಇದನ್ನೆಲ್ಲ ತಿಕ್ಕಿ ಸ್ವಚ್ಛಂಗೆ ತುಂಬಿಟ್ರೆ ನನಗೆ ಒಂದು ರೀತಿ ಎನರ್ಜಿ ಫೀಲ್ ಅನ್ಸತ್ತೆ ರೀ. ಆಮೇಲೆ ಏನಲ್ರಿ, ಯಾಕಂದ್ರೆ ಏನೇನು ಸ್ವಚ್ಛ ಮಾಡಿ ಇಡೋದು, ಆಮೇಲೆ ಏನೇನು ಯಾವ ಕಾಳುಗಳು ಅದಾವೆ, ಯಾವ ಬೇಳೆ ಇದಾವೆ, ಇವೆಲ್ಲ ಗೊತ್ತಾಕವ್ರಲ್ಲ ರೀ. ಹಾಗಾಗಿ ಮತ್ತು ಇಷ್ಟೆಲ್ಲ ತುಟ್ಟಿದ್ದು ಕಿರಾಣಿ ಅಂಗಡಿ ಸಂತೆ ತರೋದು, ಆಮೇಲೆ ಹಾಳು ಮಾಡೋದು ಅಂದ್ರೆ ಅದು ಅದಕ್ಕೆ ಪತ್ರಿ. ಹಾಗಾಗಿ ನನಗಿದೊಂದು ರೀತಿ ಹ್ಯಾಬಿಟ್ ಐತೆ ಅನ್ಬೋದು. ಯಾವ ಕಾಳು ಬೆಳೆ ಅದಾವೆ, ಆಮೇಲೆ ಯಾವ ಉಳ್ದಾವೆ ಯಾವ ಇಲ್ಲ ಅನ್ನೋದು ಗೊತ್ತಾಕತ್ರಿ. ಆಮೇಲೆ ಒಂದು ಸ್ವಲ್ಪ ಉಳ್ದಿದಂದ್ರೂ ಅವು ಎಲ್ಲ ರೂಪ ಹಾಕಾವಂದ್ರೆ ಹಾಳಾಗಕತ್ತಂದ್ರೆ ಗೊತ್ತಾಕತ್ರಿ, ಇಷ್ಟ ಉಳ್ದಾವೆ ಇಷ್ಟ ಇಲ್ಲ ಅನ್ನೋದು. ಹೀಗಾಗಿ ನಾ ಪ್ಲ್ಯಾನಿಂಗ್ ಮಾಡಿರ್ತೀನಿ ರೀ ತಿಂಗಳ್ದಾಗ ಒಮ್ಮೆ. ನಡು ಆಗಿರ್ತದೆ ಕ್ಲೀನಂಗೆ ಇಲ್ಲ ಅನ್ನಂಗಿಲ್ಲ. ಆದ್ರೂ ಡೀಪ್ ಕ್ಲೀನಿಂಗ್ ಅಂತೂ ತಿಂಗಳ್ದಾಗ ಒಮ್ಮೆ ಅಂತೂ ಮಾಡೇ ಇರ್ತೀನಿ ರೀ. ನೀವೆಲ್ಲ ಹೆಂಗೆ ಮಾಡ್ತೀರಿ ಅನ್ನೋದು ಹೇಳ್ರಿ, ಕಮೆಂಟ್ ಮಾಡಿ. ಕೆಲವೊಬ್ರು 15 ದಿನದಾಗ ಅದು ಮಾಡ್ತಾರೆ, ಆದರೆ ನನಗಂತೂ 15 ದಿನದಾಗ ಆಗಂಗಿಲ್ಲ. ಯಾಕಂದ್ರೆ ಅಂದಷ್ಟು ಅಂದ್ರೆ ಸುಲಭ ಅಲ್ರಿ. ಯಾಕಂದ್ರೆ ಕಿಚನ್ ಕ್ಲೀನ್ ಮಾಡೋದು ನಮ್ಮ ಹೆಣ್ಮಕ್ಳಿಗೆ ಗೊತ್ತಿರ್ತದೆ ಅದು. ಯಾಕಂದ್ರೆ ಕಿಚನ್ನಾಗ ಇದ್ದದ ಇದನ್ನೆಲ್ಲ ಇರೋದೆಲ್ಲ ಕಿಚನ್ನಾಗ ಅಂತ ಅನ್ಬೋದು, ಆ ರೀತಿ ಐತ್ರಿ. ಹಾಗಾಗಿ ತಿಂಗಳದಾಗ ಒಮ್ಮೆನೇ ನಾನು ಕ್ಲೀನ್ ಮಾಡ್ತೀನಿ. ಆಮೇಲೆ ಏನಿಲ್ಲರಿ, ಇವತ್ತೇನಿಲ್ಲರಿ ಶಿವರಾತ್ರಿ ಐತಿ. ಎಲ್ಲರಿಗೂ ನಿಮಗೂ ಹಂಗೆ ನಿಮ್ಮ ಫ್ಯಾಮಿಲಿಗೂ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ ಶಿವ ಎಲ್ಲರಿಗೂ ಒಳ್ಳೇದು ಮಾಡ್ಲತ್ತಂದು ಅನ್ಕೋತೀನಿ ರೀ. ನಿಮ್ಮೆಲ್ಲ ಕನಸುಗಳೆಲ್ಲ ಈಡೇರ್ಲತ್ತಂತೇನು ರೀ. ಇದೇನು ಆಯಿಲ್ ಬಾಟ್ಲ್ ಐತ್ರಲ್ಲ, ಇದು ದೇವ್ರದ್ದು ಅಂದ್ರೆ ದೀಪದ ಆಯಿಲ್ ಐತ್ರಿ. ಯಾಕಂದ್ರೆ ನಾನು ಅದನ್ನ ಬೇರೆನೇ ಇಟ್ಟಿರ್ತೇನೆ ರೀ. ನಮ್ಮ ಅಡುಗೆ ಆಯಿಲ್ ಕೂಡ ಅದನ್ನು ಮಿಕ್ಸ್ ಮಾಡೋಂಗಿಲ್ಲ. ಆ ಥರ ದೇವ್ರದ್ದೊಂದು ಸಪ್ರೇಟನ್ನು ಮಾಡಿಟ್ಟಿರ್ತೀನಿ. ಯಾಕಂದ್ರೆ ಬ್ಯಾಡಲ್ಲ ಹಿಂಗೆ ಮುಟ್ಟಾಡೋದು ಇದು ಮಾಡೋದು ಅಂತಂದು. ಹೀಗಾಗಿ ಅದನ್ನೊಂದು ಬೇರೆನೇ ಇಟ್ಟಿರ್ತೀನಿ ರೀ. ಅದಾದ ನಂತರ ಮಸಾಲೆ ಡಬ್ಬ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಫೇವ್ರೇಟ್ ಅಂತ ಅನ್ಬೋದು, ಅಥವಾ ಇದನ್ನ ಅನ್ಬೋದು. ಇದೇನಿಲ್ಲರಿ, ಎಷ್ಟು ಕ್ಲೀನ್ ಮಾಡಿದಷ್ಟು ಕಮ್ಮಿನ ಅನ್ಬೋದು ಅಂದರೆ ಮಸಾಲೆ ಡಬ್ಬ ಅಂತ ಅನ್ಬೋದು. ಈ ರೀತಿ ಐತೆ ನೋಡಿರಿ. ಆಮೇಲೆ ಇವತ್ತಿನ ದಿನ ಪೂರ್ತಿ ನಂದೆಲ್ಲ ಹಿಂಗೆ ಹೋತ್ರಿ. ಯಾಕಂದ್ರೆ ಕಿಚನ್ ಕ್ಲೀನ್ ಮಾಡೋದ್ರೊಳಗನ ಇದನ್ನಾದ್ರೆ, ಯಾಕಂದ್ರೆ ಬಂದದ್ದು ಕಸ್ಟಮರ್ ಅಷ್ಟು ಹೊಲ್ಯಾಗ ಯಾರ್ಯಾರು ಬರ್ತಾರಲ್ಲ ಅವನ್ನೆಲ್ಲ ಸಂಭಾಳಿಸಿ ಆಮೇಲೆ ಇದು ಇದನ್ನ ಮಾಡ್ಬಿಡ್ದು ಸಂಜೆನ ಆಗೈತ್ರಿ. ಇದನ್ನೆಲ್ಲ ಮುಗಿಸ್ಕೊಂಡು ನಾ ಏನಿಲ್ಲರಿ ಲಾಸ್ಟಕ್ಕೆ ಅಡುಗೆ ಮಾಡ್ಬೇಕಷ್ಟು ಪೇಷನ್ಸು ಉಳಿಲಾಗೈತ್ರಿ. ಹಿಂಗಾಗಿತ್ತು ನಂದು ಸ್ಥಿತಿ. ನಾನು ಪಾಲಕ್ ರೈಸ್ ಅಷ್ಟು ಮಾಡಿ ಊಟ ಮಾಡಿ ಆರಾಮ್ ರೆಸ್ಟ್ ಮಾಡಿದ್ವಿ ರೀ. ನೀವೆಲ್ಲ ಹೆಂಗೆ ಮಾಡ್ತೀರಿ ಅನ್ನೋದು ಹೇಳ್ರಿ, ಕಮೆಂಟ್ ಮಾಡಿ. ಬರ್ರಿ ಪಾಲಕ್ ರೈಸ್ ತಿನ್ನೋಕೆ. ಆಮೇಲೆ ನನ್ನ ಚಾನಲ್ ಯಾರೆಲ್ಲ ಹೊಸವಾಗಿ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡಿ ಮರಿಲಾರ್ದೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಬಾಯ್ ಬಾಯ್.